ಹಲೋ ಡೈಮಂಡ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 25ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು 4th ಸೆಪ್ಟೆಂಬರ್, ಟೈಮ್ ಬಂದು ಬೆಳಗ್ಗೆ 9:40. ಸೊ ಇವತ್ತು ಬೇಗ ಟೆಕ್ ನ್ಯೂಸ್ ಆದ್ರೆ ಶೂಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಎಲ್ಲ ನಿಮ್ಗೆ ಮಂಡೇ ಒಂದು, ವೆಡ್ನೆಸ್ಡೇ ಒಂದು, ಫ್ರೈಡೇ ಒಂದು ಟೆಕ್ ನ್ಯೂಸ್ ನೋಡೋದಕ್ಕೆ ಸಿಗುತ್ತೆ. ವಾರಕ್ಕೆ 3 ಟೆಕ್ ನ್ಯೂಸ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಯಾಕಂದ್ರೆ ಡೈಲಿ ಟೆಕ್ ನ್ಯೂಸ್ ಮಾಡೋದಕ್ಕೆ ಟೈಮ್ ಸಾಲ್ತಾ ಇಲ್ಲ. ಸೊ ಅದರಿಂದ ವಾರಕ್ಕೆ ಇನ್ಮೇಲೆ ನಿಮ್ಗೆ 3 ಟೆಕ್ ನ್ಯೂಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇವಾಗ ಸೇಲ್ಗಳ ಬಗ್ಗೆ ಆದ್ರೆ ನೋಡೋಣ. ಇದೇ ತಿಂಗಳಲ್ಲಿ 29 ಮತ್ತೆ 30 ನಮ್ಗೆ ಸೇಲ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ ಸ್ಟಾರ್ಟ್ ಆಗುತ್ತಲ್ಲ, ಈ ಸೇಲ್ ಬಂದ್ಬಿಟ್ಟು 29ನೇ ತಾರೀಕು ಪ್ಲಸ್ ಮೆಂಬರ್ಸ್ಗೆ, 30ನೇ ತಾರೀಕು ನಾನ್ ಪ್ಲಸ್ ಮೆಂಬರ್ಸ್ಗೆ ಪ್ರೈಸಸ್ ಎಲ್ಲ ರಿವೀಲ್ ಆಗುತ್ತೆ. ಸೊ ಇದೆಲ್ಲ ಟೈಮ್ ಟು ಟೈಮ್ ನಮ್ಮ ಟೀಮು ಮತ್ತೆ ನಾನೆಲ್ಲ ಟ್ರ್ಯಾಕ್ ಮಾಡ್ತಾನೆ ಇರ್ತೀವಿ. ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಏನಾದ್ರು ಪ್ರಾಡಕ್ಟ್ಸ್ ಇದ್ರೆ ಟೈಮ್ ಟು ಟೈಮ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಎರಡೂ ಕೊಟ್ಟಿರ್ತೀನಿ. ನಿಮ್ಗೆ ಎಲ್ಲಿ ಈಸಿ ಆಗುತ್ತೋ ಅಲ್ಲಿ ಜಾಯಿನ್ ಮಾಡಿರಿ. ಸೊ ಯಾವ್ದಾದ್ರು ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಪ್ರಾಡಕ್ಟ್ಸ್ ಸಿಗ್ತಾ ಇದ್ರೆ ನಾನು ಟೈಮ್ ಟು ಟೈಮ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿಂದ ನೀವು ಹೆವಿ ಡಿಸ್ಕೌಂಟ್ಸ್ ಇರೋ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬಹುದು. ಈ ಸೇಲ್ ಅಲ್ಲಿ ಐಫೋನ್ ಗಳ ಮೇಲೆ ತುಂಬಾ ಡಿಸ್ಕೌಂಟ್ಸ್ ಆದ್ರೆ ಬರುತ್ತೆ. ಮತ್ತೆ ಎಸ್ಪೆಷಲಿ ಅಂತ ಹೇಳಿದ್ರೆ ಮೈನ್ ಈ ಸೇಲ್ ಅಲ್ಲಿ ನಮ್ಗೆ ಟಿವಿಗಳ ಮೇಲೆ ಮತ್ತೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಮೇಲೆ ತುಂಬಾ ಡಿಸ್ಕೌಂಟ್ಸ್ ಸಿಗುತ್ತೆ ಅಂತ ಸ್ವಲ್ಪ ಲಿಸ್ಟ್ ಬಂದಿದೆ. ಆ ಲಿಸ್ಟ್ ನ ಪ್ರಕಾರ ಯಾವ್ದು ಪ್ರೈಸಸ್ ಫೈನಲ್ ಆಗಿರೋದಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಆ ಲಿಸ್ಟ್ ನ ಏನ್ ತೋರಿಸ್ತಾ ಇಲ್ಲ. ಬಟ್ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ 99% ಈ ಲಿಸ್ಟ್ ಅಲ್ಲಿರೋ ಎಲ್ಲಾ ಪ್ರೈಸಸ್ ಕನ್ಫರ್ಮ್ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕಂದ್ರೆ ಐಫೋನ್ 14 ಮತ್ತೆ 13 ಎಲ್ಲ ಆಲ್ಮೋಸ್ಟ್ ಬಿಲೋ 50,000 ಬರ್ತಾ ಇದೆ. ಲೈಕ್ 36-37 ಸಾವಿರಕ್ಕೂ ನೀವು ಐಫೋನ್ 13 ಎಕ್ಸ್ಪೆಕ್ಟ್ ಮಾಡ್ಬೋದು. ಐಫೋನ್ 14 ಬಂದ್ಬಿಟ್ಟು 42-43 ಸಾವಿರಕ್ಕೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಸೇಲ್ ಅಲ್ಲಿ ಏನೇನ್ ಆಗ್ಬೋದು ಅಂತ ನಾನೆಲ್ಲ ಕಂಪ್ಲೀಟ್ ಟೈಮ್ ಟು ಟೈಮ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಅಲ್ಲಿಂದ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೇಲ್ ಟೈಮ್ ಅಲ್ಲಿ ನಾನು ಗ್ಯಾರಂಟಿ ಅಂತ ಹೇಳೋದಕ್ಕಾಗಲ್ಲ, ಪಕ್ಕ ಬಂದಿದ ತಕ್ಷಣನೇ ನೀವು ಅದನ್ನ ಗ್ರ್ಯಾಬ್ ಮಾಡ್ಕೊಬೇಕಾಗುತ್ತೆ. ಮ್ಯಾಕ್ಸಿಮಮ್ 2 ಅವರ್ ಇಂದ 3 ಅವರ್ ಟೈಮ್ ಇರುತ್ತೆ. ಸೊ ಈ ಸೇಲ್ ಅಲ್ಲಿ ನಿಮ್ಗೆ ಮೈನ್ 3 ಕಾರ್ಡ್ ನ ಅವಶ್ಯಕತೆ ಇರುತ್ತೆ. ಒಂದು SBI ಕ್ರೆಡಿಟ್ ಕಾರ್ಡು, ಇನ್ನೊಂದು ಆಕ್ಸಿಸ್ ಬ್ಯಾಂಕ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡು, ಮತ್ತೆ ICICI ನ ಅಮೆಝಾನ್ ಕ್ರೆಡಿಟ್ ಕಾರ್ಡ್ ಆದ್ರೆ ನಿಮ್ಗೆ ಅವಶ್ಯಕತೆ ಇರುತ್ತೆ. ಈ ಕಾರ್ಡ್ಗಳು ರೆಡಿ ಮಾಡಿ ಪಟ್ ಅಂತ ನೀವು ಸೇವ್ ಮಾಡೇ ಇಟ್ಕೊಂಡ್ಬಿಡಿ ನಿಮ್ಮ ಫೋನ್ಗಳಲ್ಲಿ. ಬೇಗ ಈ ಕಾರ್ಡ್ಗಳು ನಿಮ್ಗೆ ಯೂಸ್ ಆಗುತ್ತೆ. ಈ 3 ಕಾರ್ಡ್ಗಳ ಮೇಲೆನೆ ಆಲ್ಮೋಸ್ಟ್ ಜಾಸ್ತಿ ಡಿಸ್ಕೌಂಟ್ ಸಿಗೋದು. ಅಮೆಝಾನ್ ಅಲ್ಲಿ ನಿಮ್ಗೆ SBI ಮತ್ತೆ ICICI ಕಾರ್ಡ್ ಯೂಸ್ ಆಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್, ಫೆಡರಲ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡು ಯೂಸ್ ಆಗುತ್ತೆ ಈ ಸರಿ ಸೇಲ್ ಅಲ್ಲಿ. ಅದು ಏನಾದ್ರು ನಿಮ್ಮ ಹತ್ರ ಇದ್ರೆ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಫಸ್ಟ್ ನ್ಯೂಸ್ ಕಡೆ ನೋಡೋಣ. ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ಕಡೆಯಿಂದ. ರೆಡ್ಮಿ ನೋಟ್ 14 5G ಬಂದ್ಬಿಟ್ಟು ಗ್ಲೋಬಲ್ ವೇರಿಯಂಟ್ ಸ್ಪಾಟ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ 1.5K ಅಮೋಲೆಡ್ ಸ್ಕ್ರೀನ್ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ MediaTek Dimensity 6100 ಪ್ಲಸ್ ಚಿಪ್ ಸೆಟ್ ನ ಯೂಸ್ ಮಾಡ್ತಾ ಇದ್ದು, ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ ಇರುತ್ತೆ. ಮತ್ತೆ 33 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಬಜೆಟ್ ಒಳಗಡೆ ಬರುವಂತ ಫೋನ್ ಇದಾಗಿದ್ದು, ನೋಡ್ಬೇಕು ಇದನ್ನ ಯಾವ ಪ್ರೈಸ್ ಗೆ ಲಾಂಚ್ ಮಾಡ್ತಾರೆ. ಇದೇ ಫೋನ್ ನ ಇಂಡಿಯಾಕ್ ತಂದ್ರೆ ರೀನೇಮ್ ಮಾಡಿ ಯಾವ ಹೆಸರಿಗೆ ತರ್ತಾರೆ ಅಂತ. ಸೊ ನಾನು ಅದನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದು ಸೋನಿ PS5 ಕಡೆಯಿಂದ. ಇವಾಗಲೇ ಸೋನಿ PS5 ಎಲ್ಲ ಕಡೆ ತುಂಬಾ ಪಾಪ್ಯುಲರ್ ಆಗಿದೆ. ಇವಾಗ ಪ್ರೋ ವರ್ಷನ್ ಅಂದ್ಬಿಟ್ಟು ಇದ್ರಲ್ಲಿ ಬಿಡ್ತಾ ಇದ್ರೆ. ಇದರಲ್ಲಿ ನಮಗೆ 2 ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದ್ ಬಂದ್ಬಿಟ್ಟು ಡಿಸ್ಕ್ ಎಡಿಷನ್, ಇನ್ನೊಂದು ಬಂದ್ಬಿಟ್ಟು ಡಿಜಿಟಲ್ ಎಡಿಷನ್ ಅಂತ. ಒಂದ್ರಲ್ಲಿ ಮಾತ್ರ ನಮಗೆ 1 TB SSD ಫೀಚರ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ, ಅಲ್ಟ್ರಾ ಫಾಸ್ಟ್ ಗೇಮಿಂಗ್ ಮಾಡೋದಕ್ಕೋಸ್ಕರ. ಇದರ ಪ್ರೈಸ್ ಆದ್ರೆ ಸ್ವಲ್ಪ ಲೀಕ್ ಆಗಿದೆ. ಪ್ರೈಸಸ್ ಬಂದ್ಬಿಟ್ಟು $699 ಮತ್ತೆ $599 ಅಂತಿದೆ. $599 ಅಂದ್ರೆ ಆಲ್ಮೋಸ್ಟ್ 53,000 54,000 ರೂಪಾಯಿ ಇಂಡಿಯಾ ಪ್ರೈಸ್ ಬರ್ಬೋದು. $699 ಅಂದ್ರೆ 62,000 ಅಥವಾ 60,000 ರೂಪಾಯಿಗೆ ಈ ಡಿವೈಸಸ್ ಆದ್ರೆ ನಮ್ಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ PS5 ಲವರ್ಸ್ಗೆ ಇದೊಂದು ಹೊಸ ಅಪ್ಗ್ರೇಡ್ ಅಂತ ಹೇಳ್ಬೋದು. ಪ್ರೋ ವರ್ಷನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, PS5ನೇ ಹಿಡಿಯಕ್ ಆಗ್ತಾ ಇಲ್ಲ. PS5 Pro ಅಂದ್ರೆ ಬೆಂಕಿ ಗೇಮಿಂಗ್ ಆದ್ರೆ ಇದರಲ್ಲಿ ಮಾಡ್ಬೋದಂತ ನನ್ನ ಒಪಿನಿಯನ್. ಸೊ ಬಂದ್ಮೇಲೆ ಏನಾದ್ರು ಸಿಕ್ಕಿದ್ರೆ ಟೆಸ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಇದರ ಡಿಸೈನ್ ಲುಕ್ ಎಲ್ಲ ಕಂಪ್ಲೀಟ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಹಳೆ ಡಿಸೈನ್ ಇದೆ. ಇದನ್ನ ಪ್ರೋ ಮಾಡಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಇದರಲ್ಲಿ ಡಿಸೈನ್ ಆದ್ರೆ ಚೇಂಜ್ ಮಾಡಿದ್ರೆ ಆ ಡಿಸೈನ್ ಫೋಟೋಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಓಪೋ ಅಂಡ್ ಒನ್ ಪ್ಲಸ್ ಕಡೆಯಿಂದ. ಓಪೋ ಒನ್ ಪ್ಲಸ್ ನಾವು ಇವಾಗ ಸಪ್ರೇಟ್ ಹೇಳೋದಕ್ಕಾಗಲ್ಲ, ಎರಡು ಒಂದೇ ಕಂಪ್ನಿ ಆಗಿರೋದ್ರಿಂದ. ಲಾಸ್ಟ್ ನ್ಯೂಸ್ ಅಲ್ಲಿ ಐ ಥಿಂಕ್ ನಾನು ಹೇಳಿದ್ದೆ, ಆಲ್ಮೋಸ್ಟ್ ಒಂದು ತಿಂಗಳಿಂದ 1.5 ತಿಂಗಳಿಂದ ನಾನು ಹೇಳಿದ್ದೆ ಅನ್ಸುತ್ತೆ. ಸೊ ಇವರು 7000 mAh ಬ್ಯಾಟ್ರಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. 7000 mAh ನ ಬ್ಯಾಟ್ರಿ ಜೊತೆಗೆ ನಾನು ಅವತ್ತೇನ್ ಹೇಳಿದ್ದೆ ಅಂದ್ರೆ 50 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ತಗೊಂಡ್ಬಂದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಸೊ ಆದ್ರೆ ಇವಾಗ ಅವರು 80 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನ ಈ ಬ್ಯಾಟ್ರಿಲಿ ತಗೊಂಡ್ಬರೋದಕ್ಕೆ ಡಿಸೈಡ್ ಮಾಡಿದ್ದಾರೆ. 7000 mAh ಬ್ಯಾಟ್ರಿ ಅನ್ನೋದು ಸ್ವಲ್ಪ ಹೆವಿ ಆಯ್ತು. ಇಷ್ಟು ಹೆವಿ ಬ್ಯಾಟ್ರಿ ಜೊತೆಗೆ 80 ವ್ಯಾಟ್ ನ ಸೂಪರ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ತಗೊಂಡ್ಬರೋದು. ನೋಡ್ಬೇಕು ಮುಂದೆ ಇದು ಎಲ್ಲಿಗೆ ಹೋಗುತ್ತೋ ಏನ್ ಕಥೆನೋ ಗೊತ್ತಿಲ್ಲ. 7000 mAh ಬ್ಯಾಟ್ರಿ ಅನ್ನೋದು ತುಂಬಾ ಸ್ಲಿಮ್ ಡಿಸೈನ್ ಅಂತೂ ಮಾಡೋದಕ್ಕೆ ಕಷ್ಟ ಅಂತ ನನ್ನ ಒಪಿನಿಯನ್.
ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ದೊಡ್ಡಣ್ಣ ರಿಲಯನ್ಸ್ ಕಡೆಯಿಂದ. ರಿಲಯನ್ಸ್ ಬಂದ್ಬಿಟ್ಟು ಇಂಡಿಯಾದ ಫಸ್ಟ್ ಕಂಪ್ನಿ ಆಗಿದೆ. ಯಾವ್ದ್ರಲ್ಲಿ ಅಂದ್ರೆ 10 ಲಕ್ಷ ಕೋಟಿ ರೆವಿನ್ಯೂನ ಜನರೇಟ್ ಮಾಡೋದ್ರಲ್ಲಿ ಇಂಡಿಯಾದ ಫಸ್ಟ್ ಕಂಪ್ನಿ ಅಂತ ಲಿಸ್ಟ್ ನಾದ್ರೆ ತಗೊಂಡ್ ಬಂದಿದೆ. ಇದು ಎಂಟರ್ ಪ್ರಪಂಚದಲ್ಲೇ ಇದು ಬಂದ್ಬಿಟ್ಟು ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಆಲ್ಮೋಸ್ಟ್ ನಿಮ್ ದುಡ್ಡುನು ಆಲ್ಮೋಸ್ಟ್ ಅಲ್ಲ ಎಲ್ಲ ನಿಮ್ ದುಡ್ಡೇ ಇರೋದು. ಅವ್ರ ಜಾಬಿಂದ ಹಾಕಿರೋದು ಯಾವ್ದು ರೆವಿನ್ಯೂ ಜನರೇಟ್ ಆಗಲ್ಲ. ನಾವು ಕೊಟ್ಟಿರೋ ದುಡ್ಡೇ ಅಲ್ಲಿ ರೆವಿನ್ಯೂ ಜನರೇಟ್ ಆಗೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಟೆಲ್ ಕಡೆಯಿಂದ. ಐಟೆಲ್ ಅವರು ಒಂದು ಫ್ಲಿಪ್ ಫೋನ್ನ ತೊಗೊಂಬರ್ತಾ ಇದ್ದಾರೆ. ಬಟ್ ಇದು ಫ್ಲಿಪ್ ಫೋನು ತುಂಬಾ ಕಮ್ಮಿ ಬಜೆಟ್ಗೆ ಫ್ಲಿಪ್ ಫೋನ್ ತೊಗೊಂಬರ್ತಾರೆ. ಕಮ್ಮಿ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ಬಿಲೋ 10,000 ಬಂದ್ರು ಆಶ್ಚರ್ಯ ಇಲ್ಲ. ಇದು ಆ ಥರ ಫ್ಲಿಪ್ ಫೋನ್ ಆದ್ರೆ ತೊಗೊಂಬರ್ತಾ ಇದ್ದಾರೆ. ಫ್ಲಿಪ್ ಫೋನ್ ಅಂದಿದ ತಕ್ಷಣ ನೀವು ಕನ್ಫ್ಯೂಸ್ ಆಗಬೇಡಿ. ಇದು ಬಂದ್ಬಿಟ್ಟು ಒಂದು ಕೀಪ್ಯಾಡ್ ಫೋನ್ ಅಷ್ಟೇ. ಇದು ನಾರ್ಮಲ್ ಟಚ್ ಇರೋ ಅಂತ ಫ್ಲಿಪ್ ಫೋನ್ ಇದಾಗಿರೋದಿಲ್ಲ. ಸೊ ಅದರ ಸ್ವಲ್ಪ ಸ್ಪೆಸಿಫಿಕೇಶನ್ ಇಲ್ಲಿ ಲೀಕ್ ಆಗಿದೆ. ಈ ಫೋಟೋಸ್ನ ನೋಡ್ಬೋದು. ಇದರಲ್ಲಿ ಒಪೆರಾ ಮಿನಿ ಬ್ರೌಸರ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಸಣ್ಣ ಪುಟ್ಟ ಫೀಚರ್ಸ್ ಇರುತ್ತೆ. ನಾರ್ಮಲ್ ಕೀಪ್ಯಾಡ್ ಫೋನೇ ಫ್ಲಿಪ್ ಅಲ್ಲಿ ಕೊಡ್ತಾ ಇದಾರೆ ಅಷ್ಟೇ. ನಾವು ಇದನ್ನೆಲ್ಲ ಆಲ್ಮೋಸ್ಟ್ 2011-12 ಟೈಮಲ್ಲೇ ನೋಡ್ಬಿಟ್ಟಿದೀವಿ ಈ ತರ ಫೋನ್ಗಳನ್ನ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಂದೇ ಭಾರತ್ ಕಡೆಯಿಂದ. ಲಾಸ್ಟ್ ನ್ಯೂಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ವಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಮೇಲೆ ವರ್ಕ್ ಮಾಡ್ತಾ ಇದಾರೆ ಅಂತ. ಸ್ಲೀಪಿಂಗ್ ಕೋಚ್ ನ ಫೋಟೋಸ್ ಲೀಕ್ ಆಗಿತ್ತು ಅಂತ ಹೇಳಿದೆ. ಬಟ್ ಆದ್ರೆ ಇವಾಗ ವಿಡಿಯೋಸೇ ಲೀಕ್ ಆಗಿದೆ. ನೀವು ಇಲ್ಲಿ ಫೋಟೋಸ್ ಮತ್ತೆ ಈ ವಿಡಿಯೋಸ್ ನ ನೋಡಬಹುದು. ಇದರಲ್ಲಿ ಟಚ್ ಸೆನ್ಸರ್ ಇರುವಂತ ಡೋರ್ಸ್ ನ ಇದರಲ್ಲಿ ಯೂಸ್ ಮಾಡಿದ್ರೆ ಜಸ್ಟ್ ಲೈಕ್ ಫಾರಿನ್ ತರ ಇದನ್ನ ಸ್ವಿಚ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇದೇ ನೀಟ್ನೆಸ್ ಎನಿ ಟೈಮ್ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ರೈಲ್ವೇಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಗೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಲ್ಲ ಆಲ್ಮೋಸ್ಟ್ ಓಕೆ ಇದೆ. 3 ಟೈರ್ ಅಂತ ಬರುತ್ತಲ್ಲ, ಸೊ ಆ ಕಂಪಾರ್ಟ್ಮೆಂಟ್ಸ್ ಸ್ವಲ್ಪ ಓಕೆ ಅನ್ಸುತ್ತೆ. ಇನ್ನೆಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಈ ನಡುವೆ ನಾನು ಟ್ರೈನಲ್ಲಿ ಓಡಾಡಿದಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ಇದೇ ತರ ಡೆವಲಪ್ಮೆಂಟ್ ಮಾಡ್ಕೊಂತ ಹೋದ್ರೆ ಇಂಡಿಯಾ ಫಾರಿನ್ ಕಂಟ್ರಿಗಳನ್ನ ನೋಡಿ ಬೆಚ್ಚ ಬೀಳ್ತಾ ಇದ್ದಿದ್ದಂತ ಇಂಡಿಯಾ ಸೊ ಅವ್ರಿಗೆ ಟಕ್ಕರ್ ಕೊಡೋ ರೇಂಜ್ಗೆ ಬೆಳೆದ್ ನಿಲ್ಲುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ. ರಿಯಲ್ಮಿ ನಾರ್ಜೋ 70 ಟರ್ಬೋ ಅಂದ್ಬಿಟ್ಟು ಫಾಸ್ಟೆಸ್ಟ್ ಚಿಪ್ ಸೆಟ್ ನ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರ ಬೆಂಚ್ ಮಾರ್ಕ್ ನ ಲೀಕ್ಸ್ ಆದ್ರೆ ಬಂದಿದೆ. 7,50,000 ಬೆಂಚ್ ಮಾರ್ಕ್ಸ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಪ್ರೈಸ್ ರೇಂಜ್ ಅಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೊಸೆಸರ್ ನ ಜೊತೆಗೆ ಬರುವಂತ ಈ ಫೋನು ಜಸ್ಟ್ 7.6 mm ಥಿಕ್ನೆಸ್ ನಾದ್ರೆ ಹೊಂದಿರುತ್ತೆ. ಈ ಫೋನ್ ನಮ್ಗೆ ಆಲ್ಮೋಸ್ಟ್ ಐಕು ತರ ನೋಡೋದಕ್ಕೆ ಸಿಕ್ಕಿದ್ರು ಬಟ್ ಇದ್ರ ಫಾಸ್ಟೆಸ್ಟ್ ಚಿಪ್ ಅಂತ ಇವ್ರು ಪ್ರಮೋಟ್ ಮಾಡ್ತಾ ಇದಾರೆ. ಈ ಫೋನ್ ಬಂದ್ಮೇಲೆ ನೋಡೋಣ. ಇದೇ ತಿಂಗಳು 9ನೇ ತಾರೀಕು ಈ ಫೋನ್ ನಮ್ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಮೇ ಬಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಸೇಲ್ ಬರುತ್ತಲ್ಲ ಆ ಟೈಮಲ್ಲಿ ಇದನ್ನ ಸೇಲ್ಗಾದ್ರೆ ಬಿಡೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು GST ಕಡೆಯಿಂದ. GST ಬಂದ್ಬಿಟ್ಟು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಲಾಸ್ಟ್ ಮಂತ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಎಷ್ಟು ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ ಅಂತ ನೋಡಿ. ಸೊ GST ಬಂದ್ಬಿಟ್ಟು ಲಾಸ್ಟ್ ಇಯರ್ 12,344 ಕೋಟಿ ಬರೀ ಲಾಸ್ಟ್ ಒಂದು ತಿಂಗಳಲ್ಲಿ ಕಲೆಕ್ಟ್ ಮಾಡಿರುವಂತ ಟ್ಯಾಕ್ಸ್. ಮತ್ತೆ ಮಹಾರಾಷ್ಟ್ರದಲ್ಲಿ 26,367 ಕೋಟಿ. ಸೊ ಲಾಸ್ಟ್ ಮಂತ್ ಇಷ್ಟು GST ಆದ್ರೆ ಕಲೆಕ್ಟ್ ಆಗಿದೆ. ಮಿಕ್ಕಿದ ಎಲ್ಲಾ ರಾಜ್ಯಗಳದ ಲಿಸ್ಟ್ ನಾನು ಇಲ್ಲಿ ಹಾಕಿದ್ದೀನಿ. 1 by 1 ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಹಾರಾಷ್ಟ್ರದಿದೆ, ಸೆಕೆಂಡ್ ಜಾಸ್ತಿ ಕಾಂಟ್ರಿಬ್ಯೂಷನ್ ಕರ್ನಾಟಕದಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಇಷ್ಟು ರೆವೆನ್ಯೂ ಜನರೇಟ್ ಆಗ್ತಿದ್ರು ಕನ್ನಡದಲ್ಲಿ ಏನಕ್ಕೆ ಇಷ್ಟು ಕಮ್ಮಿ ಜಾಬ್ ಆಪರ್ಚುನಿಟೀಸ್ ಇದೆ ಮತ್ತೆ ಇಷ್ಟು ಡೆವಲಪ್ಮೆಂಟ್ ಕಮ್ಮಿ ಏನಕ್ಕೆ ಆಗ್ತಾ ಇದೆ ಅನ್ನೋದು ಮಾತ್ರ ಕ್ವಶನ್ ಮಾರ್ಕ್ ಆಗೇ ಉಳಿದಿದೆ. ಸೊ ಇಷ್ಟು ದುಡ್ಡು ಒಂದು ತಿಂಗಳಲ್ಲಿ ಬರೀ GST ಇಂದ ಜನರೇಟ್ ಆದ್ರೆ ಇನ್ನು ಮಿಕ್ಕಿದ್ದು ಎಷ್ಟೆಷ್ಟು ದುಡ್ಡು ಗೌರ್ಮೆಂಟಿಗೆ ಜನರೇಟ್ ಆಗ್ತಾ ಇರಬಹುದು, ಅದರಿಂದ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ಬೋದು ಅಂತ ನಾರ್ಮಲ್ ನಾವು ಕೂಡ ಒಂದ್ಸರಿ ಥಿಂಕ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ನ್ಯೂಸ್ UPI ಕಡೆಯಿಂದ. ಲಾಸ್ಟ್ ಆಗಸ್ಟ್ ಅಲ್ಲಿ UPI ಟ್ರಾನ್ಸಾಕ್ಷನ್ ನೀವು ಪರ್ಸನಲ್ ಆಗಿ ಎಷ್ಟು ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಲ್ ಓವರ್ ಇಂಡಿಯಾದಲ್ಲಿ ಟೋಟಲ್ 14.96 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ. ಸೊ 14.96 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಎಷ್ಟಾಯ್ತು ಇದು? 14,000 ಕೋಟಿಯಷ್ಟು ಟ್ರಾನ್ಸಾಕ್ಷನ್ಸ್ ಆಗಿದೆ. ಟ್ರಾನ್ಸಾಕ್ಷನ್ ಕೌಂಟ್ಸ್ ಅದು. ಸೊ ಇಷ್ಟು ಟ್ರಾನ್ಸಾಕ್ಷನ್ ನ ಕೌಂಟ್ಸ್ ಸೇರ್ಕೊಂಡ್ರೆ 20.61 lakh crores 20.61 ಲಕ್ಷ ಕೋಟಿಯಷ್ಟು ಆಗಸ್ಟ್ ಅಲ್ಲಿ UPI ಮುಖಾಂತರನೇ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. UPI ದೊಡ್ಡ ಟ್ರಾನ್ಸಾಕ್ಷನ್. ಸೊ ಬ್ಯಾಂಕ್ ಟು ಬ್ಯಾಂಕ್ ಚೆಕ್ ಇವೆಲ್ಲ ಬಿಟ್ಟು ಜಸ್ಟ್ UPI ಇಂದ ಇಷ್ಟು ದುಡ್ಡು ಆದ್ರೆ ಟ್ರಾನ್ಸ್ಫರ್ ಆಗಿದೆ ಆಗಸ್ಟ್ ತಿಂಗಳಲ್ಲಿ. ಗ್ರೇಟ್. ಇಷ್ಟು ದುಡ್ಡು ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಒಪ್ಲೇಬೇಕಾಗಿರೋದು. UPI ಬಂದ್ಮೇಲೆ ಪ್ರಾಮಿಸ್ ಹೇಳ್ತೀನಿ, ಯಾರಿಗೂ ಕೈಯಲ್ಲಿ ದುಡ್ಡಿರೋದಿಲ್ವಲ್ಲ, ಫೋನಲ್ಲಿ ಇರುತ್ತೆ ಪೇ ಮಾಡ್ತೀವಿ ಅಂತ, ಯಾರಿಗೂ ಲಿಮಿಟೇಷನ್ ಅನ್ನೋದಿಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ. ಸೊ ಅದಂತೂ ಪಕ್ಕ. ಇದು ರಿಪೋರ್ಟ್ ಯಾವಾಗಲೂ ಬಂದಿದ್ದಾಗಿದೆ. UPI ಗಿಂತ ಮುಂಚೆ ಆಗ್ತಿದ್ದ ಖರ್ಚುಗಳಿಗೂ UPI ಇರೋವಾಗ ಆಗ್ತಿರೋ ಖರ್ಚುಗಳಿಗೂ ತುಂಬಾ ಡಿಫ್ರೆನ್ಸ್ ಆದ್ರೆ ಆಗಿದೆ. ಸೊ ಖರ್ಚು ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ. ಈ ಲೆಕ್ಕ ನೋಡ್ತಾ ಇದ್ರೆ ನಂಗೆ ತಲೆ ತಿರುಗ್ತಾ ಇದೆ.
ನೆಕ್ಸ್ಟ್ ನ್ಯೂಸ್ ಬಂದು ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ನಮಗೆ ಹೊಸ ನಾರ್ಡ್ ಬಡ್ಸ್ 3 ಅಂದ್ಬಿಟ್ಟು ಅನೌನ್ಸ್ ಮಾಡಿದೆ. ಇದು ನಮಗೆ ಸೆಪ್ಟೆಂಬರ್ 17ನೇ ತಾರೀಕು ನೋಡೋದಕ್ಕೆ ಸಿಗುವಂಥದ್ದು. ಸೇಲ್ ಟೈಮಿಗೆ ಒಂದು ಒಳ್ಳೆ ಪ್ರೈಸಿಗೆ ಬರ್ಬೋದು ಅಂತ ಅನ್ಸುತ್ತೆ. ಇದ್ರ ಪ್ರೈಸು ಏನೇನಿದೆ ಎಲ್ಲ ನಮ್ಗೆ ಆವಾಗ ನೋಡೋದಕ್ಕೆ ಸಿಗುತ್ತೆ. ಡಿಸೈನ್ ಮಾತ್ರ ಲೈಟ್ ಆಗಿದ್ದು ರಿವೀಲ್ ಆಗಿದೆ. ಆಲ್ಮೋಸ್ಟ್ ಬಡ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ. ಮತ್ತು ಸ್ಪೆಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಸಿಫಿಕೇಶನ್ ಹೆಂಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೋಪ್ರೋ ಕಡೆಯಿಂದ ಗೋಪ್ರೋ ಹೀರೋ 13 ಸೀರೀಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತೇ ಅದು ಲಾಂಚ್ ಇರೋದು. ಇವತ್ತು ನಮಗೆ ಎಲ್ಲ ಈ 13 ಸೀರೀಸ್ನ ಫೋಟೋಸ್ ಆದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರ ಒಂದು ಲೀಕ್ ಫೋಟೋ ಆದ್ರೆ ಬಂದಿದೆ. ಈ ಲೀಕ್ ಫೋಟೋ ಪ್ರಕಾರ ಈ ರೀತಿ ಡಿಸೈನ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ನ ಆದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, S24 ಸೀರೀಸ್ ಎಲ್ಲ ಕಾರ್ನರ್ಸ್ ಸ್ವಲ್ಪ ಕರ್ವ್ ಮಾಡಿ ರೌಂಡ್ ತರ ಮಾಡಿದ್ರು. ಬಟ್ ಇವಾಗ ಸ್ಲೀಕ್ ಡಿಸೈನ್ ಲೈಕ್ ಐಫೋನ್ 12 ಯಾವ್ದು ರೀತಿ ಬಂದಿತ್ತು ಅದೇ ರೀತಿ ಆದ್ರೆ ಮಾಡ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಫೋಟೋ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ S25 ಸೀರೀಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗೋ ಚಾನ್ಸಸ್ ಇರುತ್ತೆ. ಈ ಫೋಟೋಸ್ನ ನೋಡ್ತಿದ್ರೆ ನಮ್ಗೆ ಅಪ್ಗ್ರೇಡ್ ಮಾಡ್ಕೊಂತ ಬರ್ತಿದ್ರೋ ಇಲ್ಲ ಡೌನ್ ಗ್ರೇಡ್ ಮಾಡ್ತಾ ಬರ್ತಾ ಇದ್ರೋ ಅಂತ ಡೌಟ್ ಆದ್ರೆ ಸ್ಟಾರ್ಟ್ ಆಗ್ತವೆ. ಇದರಲ್ಲಿ ನಮ್ಗೆ ನಾರ್ಮಲ್ ಆಗಿ ಅವ್ರದೇ ಓನ್ ಪ್ರೊಸೆಸರ್ ಇದೆಯಲ್ಲ, ಎಕ್ಸಿನೋಸ್ ಪ್ರೊಸೆಸರ್, ಅದನ್ನ ಯೂಸ್ ಮಾಡಿದ್ರೆ ಸ್ನ್ಯಾಪ್ ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ನ ಯೂಸ್ ಮಾಡೋ ಚಾನ್ಸಸ್ ತುಂಬಾ ಇದೆ ಇದರಲ್ಲಿ. ಸೊ ಬರ್ಲಿ ಅದು ಫೋನ್ಸ್ ನೋಡೋಣ. ಇನ್ನೊಂದು 2 ತಿಂಗಳು ಮೇ ಬಿ ಇಲ್ಲ ನೆಕ್ಸ್ಟ್ ತಿಂಗಳಲ್ಲೇ ಈ ಫೋನು ಲಾಂಚ್ ಆಗ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ChatGPT ಕಡೆಯಿಂದ ChatGPTನ ಜಾಸ್ತಿ ಯಾವ ಕಂಟ್ರಿಲಿ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಬಂದಿದೆ. ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ 45% ಅಷ್ಟು ಇಂಡಿಯಾದಲ್ಲೇ ಇದು ChatGPTನಾದ್ರೆ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ನಮಗೆ ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ಇಷ್ಟು % ಜನ ChatGPTನ ಯೂಸ್ ಮಾಡೋದ್ರಲ್ಲಿ ಇಂಡಿಯಾ ನಂಬರ್ 1 ಪ್ಲೇಸ್ ಅಲ್ಲಿ ಬಂದಿದೆ. ಇನ್ನ ಮಿಕ್ಕಿದ್ದೆ ಎಲ್ಲ ನೀವು ನೋಡ್ಕೊಬಹುದು, ಬೇರೆ ಬೇರೆ ಕಂಟ್ರೀಸ್ ಇದೆ. ಬಟ್ ಈ ಲಿಸ್ಟ್ ಅಲ್ಲಿ ತುಂಬಾ ಲಾಸ್ಟ್ ಅಲ್ಲಿ ಇರೋದು ಬಂದ್ಬಿಟ್ಟು ಜಪಾನ್ ಮತ್ತೆ ಚೈನಾ. ಈ 2 ಕಂಟ್ರೀಸ್ ಅಲ್ಲಿ ChatGPTನ ತುಂಬಾ ಕಮ್ಮಿ ಯೂಸ್ ಮಾಡ್ತಾರೆ ಅಂತ ರಿಪೋರ್ಟ್ಸ್ ಬಂದಿದೆ. ಸೊ ಅವ್ರಿಗೆ ChatGPT ಅವಶ್ಯಕತೆ ಇಲ್ವೋ ಅಥವಾ ಅದಕ್ಕೆ ಆಲ್ಟರ್ನೇಟಿವ್ ಅವ್ರು ಬೇರೆ ಏನಾದ್ರು ಯೂಸ್ ಮಾಡ್ತಾರೋ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಸೊ ಇದು ಬೇರೆ ಕಂಪ್ನಿದಾಗಿರೋದ್ರಿಂದ ಅವ್ರು ಆ 2 ಕಂಟ್ರಿಗಳಲ್ಲಿ ಇದನ್ನ ಯೂಸ್ ಮಾಡೋದು ಮೇ ಬಿ ಕಮ್ಮಿ ಮಾಡಿರ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಅವರು ಒಂದು ಫೋನ್ ಆದ್ರೆ ಲಾಂಚ್ ಮಾಡಿದ್ದಾರೆ, A06 ಅಂದ್ಬಿಟ್ಟು. ಇದನ್ನ ಎಲ್ಲೂ ಜಾಸ್ತಿ ಪಬ್ಲಿಷ್ ಮಾಡಿಲ್ಲ, ಜಸ್ಟ್ ಸೈಲೆಂಟ್ ಆಗಿ ಲಾಂಚ್ ಮಾಡ್ಬಿಟ್ಟಿದ್ದಾರೆ. ಇದರ ಪ್ರೈಸ್ ನೋಡೋದಾದ್ರೆ ನಮಗೆ 4GB ರ್ಯಾಮ್ 64GB ವೇರಿಯಂಟ್ 10,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. 4GB ಪ್ಲಸ್ 128GB ವೇರಿಯಂಟ್ ಬಂದ್ಬಿಟ್ಟು 11,500 ರೂಪಾಯಿಗೆ ಆದ್ರೆ ಲಾಂಚ್ ಮಾಡಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ 6.7 ಇಂಚಸ್ ನ HD ಪ್ಲಸ್ IPS LCD ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಲಾಗಿದ್ದು 60 Hz ನ ರಿಫ್ರೆಶ್ ರೇಟ್ ಇದು ಹೊಂದಿರುತ್ತೆ. ಇದರಲ್ಲಿ MediaTek Helio G85 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 4GB LPDDR4X ನ ರ್ಯಾಮ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ eMMC 5.1 ಚಿಪ್ ನ ಯೂಸ್ ಮಾಡಿದ್ದಾರೆ. UFS ಚಿಪ್ ಎಲ್ಲ ಇದರಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಈ ಪ್ರೈಸ್ ಅಲ್ಲಿ, ಅದಕ್ಕೋಸ್ಕರ ಇದರಲ್ಲಿ eMMC 5.1 ಆದ್ರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ 50 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ನ ಬ್ಯಾಕ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 8 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಕೂಡ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟರಿ ಇದ್ದು 25 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನ ಆದ್ರೆ ಇದು ಮಾಡುತ್ತೆ. ಮತ್ತೆ ಇದು Android 14 ಬೇಸ್ OS ಮೇಲೆ ವರ್ಕ್ ಆಗುವಂತ ಫೋನು. ಇದರಲ್ಲಿ 3.5mm ಜಾಕ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. Type-C 2.0 ಇದರಲ್ಲಿ USB ನ ಕೊಟ್ಟಿದ್ದಾರೆ. ಸೊ ಇದರಿಂದ ಚಾರ್ಜಿಂಗ್ ಮತ್ತೆ ನೀವೇನಾದ್ರು ಡೇಟಾ ಟ್ರಾನ್ಸ್ಫರ್ ಮಾಡೋದಾದ್ರೆ ಇದರಿಂದಾನು ಮಾಡ್ಕೊಬಹುದಾಗಿದೆ. ಸೊ ಒಂದು 10,000 11,000 ಪ್ರೈಸ್ಗೆ ಇದೊಂದು ಬೆಸ್ಟ್ ಫೋನ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೀವೇನಾದ್ರೂ ಈ ಪ್ರೈಸ್ ರೇಂಜ್ ಅಲ್ಲಿ ಫೋನ್ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಈ ಫೋನ್ ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರೆಡ್ ಮ್ಯಾಜಿಕ್ ಬ್ರ್ಯಾಂಡ್ ಕಡೆಯಿಂದ. ರೆಡ್ ಮ್ಯಾಜಿಕ್ ಬ್ರ್ಯಾಂಡ್ ನೀವು ಯಾರಾದ್ರೂ ಕೇಳಿದ್ದೀರಾ? ನಾನಂತೂ ಸುಮಾರು ಸರಿ ಈ ಬ್ರ್ಯಾಂಡ್ ನ ಕೇಳಿದ್ದೀನಿ. ಹೈ ಎಂಡ್ ಫೋನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವರು. ಮತ್ತೆ ಗೇಮಿಂಗ್ ಗೋಸ್ಕರನೇ ಕೆಲವೊಂದು ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರು ಇವಾಗ ಒಂದು ಗೇಮಿಂಗ್ ಟ್ಯಾಬ್ ನ ಆದ್ರೆ ಲಾಂಚ್ ಮಾಡಿದ್ದಾರೆ. ಇದರ ಗೇಮಿಂಗ್ ಟ್ಯಾಬ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ 10,100 mAh ಬ್ಯಾಟರಿ ಇದೊಂದಿದ್ದು 120 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ 4 ಚಾನಲ್ ನ ಸ್ಪೀಕರ್ಸ್ ಕೊಟ್ಟಿದ್ದು 20 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ 10.9 ಇಂಚಸ್ ನ 2.8K LCD ಡಿಸ್ಪ್ಲೇ ಕೊಟ್ಟಿದ್ದು 144 Hz ನ ರಿಫ್ರೆಶ್ ರೇಟ್ ನ ಆದ್ರೆ ಸಪೋರ್ಟ್ ಮಾಡುತ್ತೆ. ಮೇನ್ ಇದರಲ್ಲಿ ಚಿಪ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಆದ್ರೆ ಇದರಲ್ಲಿ ಯೂಸ್ ಮಾಡಿದ್ರೆ, ಯಾಕಂದ್ರೆ ನಾರ್ಮಲ್ ಸ್ಮಾರ್ಟ್ ಫೋನ್ ಅಲ್ಲಿ ಇವಾಗ ಬೆಸ್ಟ್ ಲೀಡಿಂಗ್ ಅಲ್ಲಿ ಇರೋದು ಇದೇ ಪ್ರೊಸೆಸರ್. ಸೊ ಅದಕ್ಕೋಸ್ಕರ ಈ ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ. ಅದ್ರ ಫೋಟೋಸ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಒಂದು ಹೆವಿ ಗೇಮಿಂಗ್ ವೈಬ್ ಜೊತೆಗೆ ಈ ಟ್ಯಾಬ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಫೋನ್ ಅಂದರೆ ತುಂಬ ಹೇಟ್ ಮಾಡುವಂಥ ಒಂದು ಫೋನ್ ಅಂದರೆ ಒನ್ ಪ್ಲಸ್. ಏನಂದರೆ ಗ್ರೀನ್ ಲೈನ್ ಇಶ್ಯೂ ಇಂದ ಫಸ್ಟ್ ನಮಗೆ ಒನ್ ಪ್ಲಸ್ ಅಲ್ಲಿ ಗ್ರೀನ್ ಲೈನ್ಸ್ ನೋಡೋದಕ್ಕೆ ಸಿಕ್ತು, ಸ್ಯಾಮ್ಸಂಗ್ ಅಲ್ಲಿ ಪಿಂಕ್ ಲೈನ್ಸ್ ನೋಡೋದಕ್ಕೆ ಸಿಕ್ತು, ಮೋಟರೋಲಾ G ಸೀರೀಸ್ ಅಲ್ಲೂ ವೈಟ್ ಲೈನ್ಸ್ ನೋಡೋದಕ್ಕೆ ಸಿಕ್ತು. ಇವಾಗ ವಿವೋ X ನ ಸರದಿ ವಿವೋ X ಸೀರೀಸ್ ಫೋನ್ಸ್ ಇದಾವಲ್ಲ, ಇದರಲ್ಲೂ ನಮಗೆ ಗ್ರೀನ್ ಲೈನ್ ಇಶ್ಯೂ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇವಾಗ ಮೋಟರೋಲಾ ಮತ್ತೆ ವಿವೋದವ್ರದ್ದು ಟ್ರೆಂಡ್ ನಡೀತಾ ಇದೆ. ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ 2 ಫೋಟೋ ನೋಡ್ಬೋದು, ಒಂದು ವಿವೋದು ಇನ್ನೊಂದು ಮೋಟರೋಲಾ ಫೋನು. ಎರಡರಲ್ಲೂ ನಮಗೆ ಲೈನ್ ಇಶ್ಯೂಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದಕ್ಕೆ ಕಂಪ್ನಿಯಲ್ಲಿ
ಅಲ್ಲಿ ಏನ್ ಸಪೋರ್ಟ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಸೊ ನೋಡ್ಬೇಕು. ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ತರ ಏನಾದ್ರು ಆಪ್ಷನ್ ತಗೊಂಡ್ಬರ್ತಾರಂತ ಒನ್ ಪ್ಲಸ್ ಅವರಂತೂ ತಗೊಂಡ್ಬಂದಿದ್ರು. ಇವರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಸಪೋರ್ಟ್ ತಗೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ನಿಮ್ಗೆ ವಾರಕ್ಕೆ 3 ನೋಡೋದಕ್ಕೆ ಸಿಗುತ್ತೆ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಥವಾ ಎರಡರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಸಹ ನೀವು ನಮ್ಮ ಈ 2 ಬ್ರಾಡ್ಕಾಸ್ಟ್ ಚಾನಲ್ಗಳಿಗೆ ಜಾಯ್ನ್ ಆಗ್ಬೋದು. ಎರಡರಲ್ಲೂ ನಿಮಗೆ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಏನಾದ್ರು ಪ್ರಾಡಕ್ಟ್ಸ್ ಇದ್ರೆ ಸೇಲ್ ಟೈಮ್ ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಡೀಲ್ಸ್ ಆದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತೆ ಅಮೆಝಾನ್ ಅಲ್ಲಿ ಒಂದು ಪೇಜ್ ಆದ್ರೆ ಕ್ರಿಯೇಟ್ ಮಾಡಿದೀವಿ. ನಮ್ಮ NR Tech World ಪೇಜ್ ನೇಮ್ ಅಲ್ಲೇ ಈ ಪೇಜ್ ನು ಕ್ರಿಯೇಟ್ ಮಾಡಿದೀವಿ. ನಿಮ್ಗೆ ಏನಾದ್ರು ಬೆಸ್ಟ್ ಫೋನ್ಸ್, ಬೆಸ್ಟ್ ಟಿವಿಸ್, ಬೆಸ್ಟ್ ಪವರ್ ಬ್ಯಾಂಕ್ಸ್, ಈ ತರ ಸಬ್ಸಪ್ರೇಟ್ ಅಕ್ಸೆಸರೀಸ್ ಬೇಕಂದ್ರೆ ನಾನು ಅಲ್ಲೆಲ್ಲ ಸಬ್ಸಪ್ರೇಟ್ ಆಗಿ ಒಂದು ಕ್ಯಾಟಗರಿ ವೈಸ್ ಮಾಡಿ ಇಟ್ಟಿದ್ದೀನಿ. ನೀವು ಜಸ್ಟ್ ಅಮೆಝಾನ್ ಅಲ್ಲಿ ಹೋಗಿ NR Tech World ಅಂತ ಸರ್ಚ್ ಮಾಡಿದ್ರು ಆಯ್ತು. ಇಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಮೆಝಾನ್ ಪೇಜ್ ಅಂತ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಅಮೆಝಾನ್ಗೆ ಎಂಟರ್ ಆಗಿ ಈ ಎಲ್ಲ ಪ್ರಾಡಕ್ಟ್ಸ್ ಒಂದ್ಸರಿ ಚೆಕ್ ಮಾಡಬಹುದು. ಇದರಲ್ಲಿ ಏನಂದ್ರೆ ಬೆಸ್ಟ್ ಫೋನ್ಸ್ ನ ಮಾತ್ರ ನಾನು ಇಲ್ಲಿ ಲಿಸ್ಟ್ ಮಾಡಿರ್ತೀನಿ. ಯಾವ ಪ್ರೈಸ್ ರೇಂಜ್ ಗೆ ಯಾವ್ದು ಬೆಸ್ಟ್ ಫೋನ್ ಅಂತ ನೀವು ಇಲ್ಲಿಂದ ನೋಡಿ ಚೆಕ್ ಮಾಡಿ ತಗೊಬಹುದಾಗಿದೆ. ಸೊ ನಾನು ನಿಮ್ಗೆ ಟೈಮ್ ಟು ಟೈಮ್ ನೋಟಿಫೈ ಮಾಡ್ತಾ ಇರ್ತೀನಿ. ನಾನೇನಾದ್ರೂ ನಿಮ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡಬೇಕು ಅಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿರಿ. ಸೊ ಅಲ್ಲಿ ಕ್ವಶನ್ಸ್ ಏನಾದ್ರು ಹಾಕ್ತೀನಿ, ನೀವು ಅಲ್ಲಿಂದ ನನಗೆ ಏನಾದ್ರು ಕ್ವಶನ್ಸ್ ಕೇಳಬಹುದಾಗಿದೆ. ಅಥವಾ ಕಮ್ಯುನಿಟಿ ಪೋಸ್ಟ್ ಆಗ್ತಾ ಇರ್ತೀನಿ, ಪೋಸ್ಟ್ ಇಂದ ನೀವು ಕಮೆಂಟ್ ಮಾಡಿ ಏನಾದ್ರು ನನ್ನ ಕೇಳೋದಾದ್ರೆ ಕೇಳಬಹುದಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಗುಡ್ ನೈಟ್.